25 ವರ್ಷಗಳ ಹಿಂದೆ ನಡೆದ ಸನ್ನಿವೇಶ. ಒಂದು ದಿನ ಒಬ್ಬ ತಂದೆ ತನ್ನ ಮುದ್ದು ಮಗಳ ಭವಿಷ್ಯದ ಬಗ್ಗೆ ಕನಸು ಕಟ್ಟುತ್ತಾ ಕುಳಿತಿದ್ದರು. ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ ಯಾವ ದೇವ ತಂದವರೆಗೂ ನಾನು ಅರಿಯಲು. ಎಲ್ಲ ತಂದೆಯಂತೆ ಇವರು ಕೂಡ ತನ್ನ ಮಗಳು ಪ್ರತಿಷ್ಠಿತ ಶಾಲೆಯಲ್ಲಿ ಓದಿ ಉತ್ತಮ ವಿದ್ಯಾಭ್ಯಾಸ ಪಡೆದು ಬೆಳೆದು ದೊಡ್ಡವಳಾದ ಮೇಲೆ ಒಂದು ದಿನ ದೊಡ್ಡ ಸ್ಥಾನಕ್ಕೆ ತಲುಪಬೇಕು ಎಂದು ಕನಸು ಕಾಣುತ್ತಿದ್ದರು. ಅಷ್ಟರಲ್ಲೇ ಅವರ ಮುದ್ದಾದ ಮಗಳು ಓಡುತ್ತಾ ತನ್ನ ತಂದೆಯ ಹತ್ತಿರ ಬರುತ್ತಾಳೆ. ಮತ್ತೆ ನಮ್ಮನೆ ಅಕ್ಕಪಕ್ಕ ಇರೋ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಶಾಲೆನಲ್ಲಿ ಓದ್ತಾ ಇದ್ದಾರೆ. ನಮಗೂ ದೊಡ್ಡ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ತೀಯಾ ಪಪ್ಪ? ಪ್ಲೀಸ್ ಪಪ್ಪ. ಥ್ಯಾಂಕ್ ಯು ಪಪ್ಪ. ಐ ಲವ್ ಯು ಪಪ್ಪ. ನಾನು ನೋಡಿದ ಮೊದಲ ವೀರ, ಬಾಳ ಕಲಿಸಿದ ಸಲಹೆಗಾರ, ಬೆಳಕು ಮೂಡಿಸುವ ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರು ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಅಪ್ಪ I love you, ಅಪ್ಪ ನಾನು ನಿಮ್ಮನ್ನು ಕೇಳಕ್ ಹೊರಟಿದ್ದು ಕ್ಯಾಪಿಟೇಷನ್ ಫೀ ಬಗ್ಗೆ. ನೀವು ನಾನ್ ರಿಫಂಡಬಲ್ ಡೆಪಾಸಿಟ್ ಅಂತ 10,000 ರೂಪಾಯಿ ಕಟ್ಬಿಡಿ. ಅದಾದ್ಮೇಲೆ ಟರ್ಮ್ಗೆ 1,600 ರೂಪೀಸ್ ಆಗುತ್ತೆ. ಬರೀ ಓದೋದಷ್ಟೇ ಅಲ್ಲ, ಬೇಕಾದಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಫರ್ ಮಾಡ್ತೀನಿ. ನಿಮ್ಮ ಮಗಳಿಗೆ ಸ್ವಿಮ್ಮಿಂಗ್ ಬರುತ್ತಾ? ಪರವಾಗಿಲ್ಲ ಬಿಡಿ, ನಾವು ಹೇಳ್ಕೊಡ್ತೀವಿ. ಅದಕ್ಕೆ ತಿಂಗಳಿಗೆ 500 ರೂಪಾಯಿ. ಇದಿಷ್ಟೇ ಅಲ್ಲ, ಇದು ಬೇಕಾದಷ್ಟು ವಿಷಯಗಳಿವೆ. ಕರಾಟೆ, ಕುಂಫು, ಹಾರ್ಸ್ ರೈಡಿಂಗ್, ಮ್ಯೂಸಿಕ್ ಎಲ್ಲದಕ್ಕೂ ಸೇರಿ ಸಪ್ರೇಟ್ ಆಗಿ 5,000. ಇದಿಷ್ಟು ಇದೆ. ನಮ್ಮ ಪೇರೆಂಟ್ಸ್ ಹತ್ರ ಒಂದು ಪ್ರತಿಷ್ಠಿತ ಶಾಲೆಯ ಫೀಸಿನ ಮೊತ್ತವನ್ನು ಕೇಳಿ ಇವರು ದಂಗಾಗಿ ಬಿಡುತ್ತಾರೆ. ಆಗ ಇವರ ತಲೆಯಲ್ಲಿ ಬಂದ ಯೋಚನೆ ಎಂದರೆ, ನಮ್ಮ ಹಾಗೆ ಅದೆಷ್ಟೋ ಜನ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ದೊಡ್ಡ ದೊಡ್ಡ ಶಾಲೆಯಲ್ಲಿ ಕಲಿಸಬೇಕು ಎನ್ನುವ ಆಸೆ ಹೊಂದಿರುತ್ತಾರೆ. ಆದರೆ ಈ ದೊಡ್ಡ ಮೊತ್ತದ ಫೀಸ್ ಕಟ್ಟಲಾಗದೆ ಸುಮ್ಮನಾಗಿ ಬಿಡುತ್ತಾರೆ. ಕೆಲಸವು ಮುಂದೆ ಮನಸೊಂದಿದ್ದರೆ ಮಾತವುಂಟು, ಕೆಚ್ಚೆ ತೀರಬೇಕೆಂದು ಕೆಚ್ಚೆ ತೀರಬೇಕೆಂದೆಂದು ಆಗದು ಎಂದು ಕೈಯಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಆದರೆ ಎಲ್ಲ ಪೋಷಕರ ಕನಸು ನನಸಾಗಬೇಕೆಂದರೆ ನಾನೇ ಏಕೆ ಒಂದು ಶಾಲೆಯನ್ನ ಪ್ರಾರಂಭ ಮಾಡಬಾರದು ಎಂದು ಯೋಚಿಸುತ್ತಾರೆ. ಎಲ್ಲ ಪೋಷಕರಿಗೂ ಕೈಗೆಟುಕುವ ಅತ್ಯಂತ ಕಡಿಮೆ ಫೀಸಿನಲ್ಲಿ ಈ ಭಾಗದ ಮಕ್ಕಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಗುರಿಯನ್ನ ಇಟ್ಟುಕೊಳ್ಳುತ್ತಾರೆ. ಆದರೆ ಒಂದು ಶಾಲೆ ಪ್ರಾರಂಭ ಮಾಡುವುದು ಎಂದರೆ ಸಣ್ಣ ವಿಷಯವಲ್ಲ. ಅದಕ್ಕೆ ಆರ್ಥಿಕ ಶಕ್ತಿ ಕೂಡ ಅಷ್ಟೇ ಮುಖ್ಯ. ಆಗ ತನ್ನ ಸ್ನೇಹಿತರ ಜೊತೆ ಚರ್ಚೆ ನಡೆಸಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿ ಒಂದು ಪುಟ್ಟ ಶಾಲೆಯನ್ನು ಪ್ರಾರಂಭಿಸಿಯೇ ಬಿಡುತ್ತಾರೆ. ಸ್ಕೂಲಿಗೆಲ್ಲ ಫೇಮಸ್ಸು.
ಮತ್ತು ಇನ್ನೊಂದು ಕೋಣೆ ಮಕ್ಕಳಿಗಾಗಿ ಎಂದು ಶಾಲೆಯನ್ನ ಪ್ರಾರಂಭಿಸಿಯೇ ಬಿಡುತ್ತಾರೆ. ಜಾನಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ. ಜಾನಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ? ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ. ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ. ಬಾಳ ಒಳ್ಳೆ ನಮ್ಮಿಸು, ಏನೇ ಇದ್ರು ಯಶಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಬೇರೆಯವರ ಮಕ್ಕಳಿಗಿಂತ ಸ್ವಂತ ತಮ್ಮ ಮಕ್ಕಳೇ ಈ ಶಾಲೆಯಲ್ಲಿ ಕಲಿಯಬೇಕು ಎನ್ನುವ ಉದ್ದೇಶದಿಂದ ಈ ಎಲ್ಲ ಸ್ನೇಹಿತರು ತಮ್ಮ ತಮ್ಮ ಮಕ್ಕಳನ್ನೇ ಈ ಶಾಲೆಗೆ ಸೇರಿಸುತ್ತಾರೆ. 2000ನೇ ಇಸವಿಯಲ್ಲಿ ಈ ಶಾಲೆ ಪ್ರಾರಂಭವಾದಾಗ ಮಕ್ಕಳ ಸಂಖ್ಯೆ ಕೇವಲ 65 ಮಾತ್ರ. ಆಟಪ್ಪ ಅಂತಾರೆ, ಆಟದ ಸಾಮಾನ್ ಕೊಡ್ತಾರೆ. ಆಟಪ್ಪ ಅಂತಾರೆ, ಆಟದ ಸಾಮಾನ್ ಕೊಡ್ತಾರೆ. ಗೊತ್ತಿಲ್ಲಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ. ಗೊತ್ತಿಲ್ಲಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ. ಬಾಳ ಒಳ್ಳೆ ನಮ್ಮಿಸು, ಏನ್ ಹೇಳಿದ್ರು ಯಶಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಶಾಲೆ ಪ್ರಾರಂಭವಾಗಿ 3 ವರ್ಷಗಳ ನಂತರ 2003ನೇ ಇಸವಿಯಲ್ಲಿ ಶಾಲೆಯ ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಲು ಶುರು ಮಾಡುತ್ತಾರೆ. 2005ರಲ್ಲಿ ಶಾಲೆಯ ಕಟ್ಟಡ ಪೂರ್ಣಗೊಳ್ಳುತ್ತದೆ. ಕೇವಲ 65 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಶಾಲೆಯಲ್ಲಿ ಇಂದು 3000ಕ್ಕೂ ಅಧಿಕ ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ. ನಮ್ ಜೊತೆನೇ ಆಡ್ತಾರೆ, ಕೈಗೆ ಹಿಡ್ದು ಹಾಡ್ತಾರೆ. ನಮ್ ಜೊತೆನೇ ಆಡ್ತಾರೆ, ಕೈಗೆ ಹಿಡ್ದು ಹಾಡ್ತಾರೆ. ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ. ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ. ಬಾಳ ಒಳ್ಳೆ ನಮ್ಮಿಸು, ಏನ್ ಹೇಳಿದ್ರು ಯಶಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಶಾಲೆ ಪ್ರಾರಂಭವಾಗಿ 1 ವರ್ಷದ ನಂತರ ಮಾತು ಕಠಿಣವಾದರೂ ಮನಸ್ಸು ಮೃದುವಾಗಿರುವ ಶಾಲೆಯಲ್ಲಿನ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳಂತೆ ತಿಳಿದು ಅವರ ಉಜ್ವಲ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸುವ ಒಬ್ಬ ಪ್ರಾಂಶುಪಾಲರು ಈ ಶಾಲೆಗೆ ಸಿಗುತ್ತಾರೆ. ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ. ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ. ಅಮ್ಮನ್ ಹಾಗೆ ಅವ್ರುನು ಬಿಟ್ ಬರಕ್ಕೆ ಮನ್ಸಿಲ್ಲ. ಅಮ್ಮನ್ ಹಾಗೆ ಅವ್ರುನು ಬಿಟ್ ಬರಕ್ಕೆ ಮನ್ಸಿಲ್ಲ. ಬಾಳ ಒಳ್ಳೆ ನಮ್ ಮಿಸ್ಸು, ಮಿಸ್ಸು. ಏನ್ ಹೇಳಿದ್ರು yes, yes, yes. ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಆಂಗ್ಲ ಮಾಧ್ಯಮ ಶಾಲೆಗಳ ಭರಾಟೆಯ ಮಧ್ಯೆ ಕನ್ನಡ ಮಾಧ್ಯಮ ಶಾಲೆಗಳು ನಶಿಸಿ ಹೋಗುತ್ತಿರುವ ಇಂತಹ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಯು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲೂ ಶಾಲೆಯನ್ನು ಪ್ರಾರಂಭಿಸುವ ಮೂಲಕ ಕನ್ನಡದ ಮೇಲಿನ ಪ್ರೇಮವನ್ನ ಎತ್ತಿ ತೋರಿಸುತ್ತಿದೆ. ಹುಟ್ಟಿದರೆ ಕನ್ನಡ ಹುಟ್ಟಿದರೆ ಈ ಶಿಕ್ಷಣ ಸಂಸ್ಥೆ ಎಂಬ ಜ್ಞಾನ ದೇಗುಲಕ್ಕೆ ಧ್ವಜಸ್ತಂಭವಾಗಿ ನಿಂತಿರುವವರೇ ಈ ಶಾಲೆಯ ಹೆಡ್ ಮಿಸ್ಟ್ರೆಸ್ ಶ್ರೀಮತಿ ಎಲ್ ಭಾರತಿ ಸಿಪಿ ಅವರು. ಅವರ ಪರಿಶ್ರಮ ಮತ್ತು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಪ್ರೋತ್ಸಾಹ ಮತ್ತು ಪಾಲಕ ಪೋಷಕರ ಸಹಕಾರದೊಂದಿಗೆ 2009-10ನೇ ವರ್ಷದಲ್ಲಿ ಎಸ್ಎಸ್ಎಲ್ಸಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರುತ್ತದೆ. ಅಂದು ಪ್ರಾರಂಭವಾದ ಈ ಯಶಸ್ಸಿನ ಪಯಣ 2011-12 ಹೀಗೆ ಆ ಪಯಣ ಮುಂದೆ ಸಾಗುತ್ತಲೇ ಬರುತ್ತಿದೆ. ಈ ಶಾಲೆಯ ಸಾಧನೆಯನ್ನ ಕಂಡು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಅದೆಷ್ಟೋ ಬಾರಿ ಅಭಿನಂದನಾ ಪತ್ರವನ್ನ ಕೂಡ ಕೊಟ್ಟಿದೆ. ಇನ್ನು 2022-23ನೇ ಸಾಲಿನಲ್ಲಿ ಶ್ರೀಕಾಂತ್ ಎಂಬ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದು ಈ ಶಾಲೆಯ ಕೀರ್ತಿಯನ್ನ ಉತ್ತುಂಗಕ್ಕೇರಿಸಿದ್ದಾನೆ. ಜೀವನ
ಕೇವಲ 2 ಕೋಣೆಗಳಿಂದ ಪ್ರಾರಂಭವಾದ ಈ ಶಾಲೆ ಇಂದು ಬೃಹತ್ ಗಾತ್ರದ ತಲೆ ಎತ್ತಿ ನೋಡುವಂತಹ ಎತ್ತರದ ಕಟ್ಟಡದಲ್ಲಿ ರಾರಾಜಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ಈ ಶಾಲೆಯಲ್ಲಿ ಕೆಜಿಗೆ ಸೇರಿದ ಮಕ್ಕಳು ಎಸ್ಎಸ್ಎಲ್ಸಿ, ಪಿಯುಸಿ ಅಥವಾ ಯಾವುದೇ ಪದವಿ ಪಡೆದು ತಮ್ಮ ಇಡೀ ಶಿಕ್ಷಣವನ್ನೇ ಈ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ ಒಬ್ಬ ಅತ್ಯುತ್ತಮ ಪ್ರಜೆಯಾಗಿ ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡುವುದೇ ಈ ಶಿಕ್ಷಣ ಸಂಸ್ಥೆಯ ಕನಸಾಗಿದೆ. ಇದಕ್ಕೆಲ್ಲ ಪೋಷಕರ ಸಹಕಾರ ಅತ್ಯಗತ್ಯವಾಗಿದೆ. ಹಾಗಾದರೆ ನಿಮ್ಮ ಪ್ರೀತಿ ಮತ್ತು ಸಹಕಾರವನ್ನು ಈ ಶಿಕ್ಷಣ ಸಂಸ್ಥೆಯೊಂದಿಗೆ ಸದಾ ಹೀಗೆ ಇರುತ್ತೀರಾ ತಾನೆ? ಗೂಡು ನಾವೆಲ್ಲ ಮತಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾಗಲಿ ಜೇನಿಯ, ಜೇನಿನ ಗೂಡು ನಾವೆಲ್ಲ ಬೇರೆಯಾಗಲಿ ಜೇನಿಯ. ಬಹುಶಃ ಇಷ್ಟೊತ್ತು ನಾವು ಯಾವ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾತನಾಡಿದ್ದು ಎನ್ನುವುದು ನಿಮಗೆಲ್ಲ ತಿಳಿದೇ ಇರುತ್ತದೆ. ಹೌದು, ಇಷ್ಟೊತ್ತು ನಾನು ಕಥೆ ಹೇಳಿದ್ದು ಕಲ್ಯಾಣ ಕರ್ನಾಟಕ ಎಜುಕೇಶನ್ ಅಂಡ್ ವೆಲ್ಫೇರ್ ಸೊಸೈಟಿಯ ಬಗ್ಗೆ. ಇದರ ಕನಸು ಕಂಡವರು ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಅರುಣ್ ಕುಮಾರ್ ಪಾಟೀಲ್ ರವರು. ಇವರಿಗೆ ಸಾಥ್ ನೀಡಿದ್ದು ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ MN ಪಾಟೀಲ್ ಅವರು. ಒಂದು ಕೈ ಪ್ರೀತಿ ಜಾಸ್ತಿ ಕಣೋ, ಕುಚಿಕು 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 ಕುಚಿಕು, ನಾನು ಚಡ್ಡಿ ದೋಸ್ತಿ ಕೊಡ ಕುಚಿಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚಿಕು. ಓ ಗೆಳೆಯ ಜೀವನ ಗೆಳೆಯ ನಿನ್ನಾಗಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಈ ಸಂಸ್ಥೆಗೆ 2 ಕಳಸದಂತೆ ಇರುವವರು ಉಪಾಧ್ಯಕ್ಷರುಗಳಾದ ಶ್ರೀ KS ಮಾಲಿ ಪಾಟೀಲ್ ಮತ್ತು ಶ್ರೀ ಶ್ರೀಶೈಲ್ ಗೂಳಿಯವರು. ಇನ್ನು ಜಾಯಿಂಟ್ ಸೆಕ್ರೆಟರಿ ಶ್ರೀ ಸೂರ್ಯಕಾಂತ್ ಪಾಟೀಲ್ ಹಾಗೂ ಖಜಾಂಚಿಗಳಾದ ಶ್ರೀ SM ಪಾಟೀಲ್ ಅವರ ಸಹಯೋಗ ಕೂಡ ಪ್ರಶಂಸನೀಯವಾದದ್ದು. ಇನ್ನು ಈ ಶಿಕ್ಷಣ ಸಂಸ್ಥೆಗೆ ಬೆನ್ನೆಲುಬಿನ ಸ್ತಂಭಗಳಾಗಿ ಇರುವವರು ಶ್ರೀ ಶರಣಬಸಪ್ಪ ಬಿ, ಶ್ರೀ ಬಸವರಾಜ್ ವಾಲಿ, ಶ್ರೀ ಸಂತೋಷ್ ಡಿ, ಶ್ರೀ ನಾಗನಾಥ್ ಎಂ, ಶ್ರೀ ಶಿವರಾಜ್ ಪಾಟೀಲ್, ಶ್ರೀ ಸುಭಾಷ್ ಗಡ, ಶ್ರೀ ಶಿವಲಿಂಗಪ್ಪ ಕೆ, ಶ್ರೀ ಸುರೇಶ್ ಕುಂಸಿ, ಶ್ರೀ ಹಂಚೆ ದೇಶ್ಮುಖ್, ಶ್ರೀ ಭೀಮಣ್ಣ ಗೌಡ, ಶ್ರೀ ಸಂಗಮೇಶ್ H, ಶ್ರೀ ವಿನೋದ್ ಸಿಂಗ್, ಶ್ರೀ ಅಶೋಕ್ ಮಸೂತಿ, ಶ್ರೀ ಗುರುಬಸಪ್ಪ ಪಾಟೀಲ್, ಶ್ರೀ SD ಪಾಟೀಲ್, ಶ್ರೀ ಶಿವರಂಗಪ್ಪ R, ಶ್ರೀ ವಿಶ್ವನಾಥ್ ಎಂ, ಶ್ರೀ SS ಗರ್ನಿ ಹಾಗೂ ಶ್ರೀಮತಿ ಅನಿತಾ S ಪಾಟೀಲ್. 2000 ಇಸವಿಯಲ್ಲಿ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸುವ ಗುರಿಯೊಂದಿಗೆ ಪ್ರಾರಂಭವಾದ ಈ ಶಿಕ್ಷಣ ಸಂಸ್ಥೆಗೆ ಈಗ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಸದಸ್ಯರೊಂದಿಗೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗಾಗಿ ಎಲ್ಲ ಪೋಷಕರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಧನ್ಯವಾದಗಳು. ನಾಡಿನ ಪ್ರೀತಿಯ ಬೆಳಗಿಸಿದ ದಿನವಿದು ಹೆಮ್ಮೆಯ ಚಪ್ಪಾಳೆ.